ಬಸ್ ಸ್ಟ್ಯಾಂಡು, ಸಾರ್ವಜನಿಕರ ಬಸ್ ಸ್ಟ್ಯಾಂಡು ಅವ್ಯವಸ್ಥೆ ಅಂತೇಳಂತ ಅಂದರೆ ಸುಮಾರು ಬಸ್ ಸ್ಟ್ಯಾಂಡ್ ಆಗಿ ಸುಮಾರು 10-15 ವರ್ಷದ ಮೇಲೆ ಆಯಿತು. ಆದರೆ ಸುತ್ತಲೂ ಹಳ ಬೆಳೆದೈತೆ. ಆ ಹಳನೂ ಕೂಡ ತೆಗಿಯೋಕ್ಕಲ್ಲ. ಸಾರ್ವಜನಿಕರಿಗೆ ಸೊಳ್ಳೆ ಅದು ಇದು ಎಲ್ಲ ಸೊಳ್ಳೆ ಕಾಟ ಜಾಸ್ತಿ ಆಗೈತೆ. ಜೊತೆಗೆ ಇದು ಶೌಚಾಲಯ ಅಂತೂ ಕೇಳೋಂಗಿಲ್ಲ. ಎಲ್ಲ ಪೈಪ್ ಎಲ್ಲ ಹೋಗಿರ್ತವೆ. ಯಂಗ್ಸರ್ದಾಗಲಿ ಮತ್ತು ಜೆಂಟ್ಸಿಂದಾಗಲಿ ಶೌಚಾಲಯ ಕ್ಲೀನ್ ಇಲ್ಲ. ಯಾವುದೇ ಥರದ್ದು ಹೋಗಿ ನಾವು ಹೇಳಿದರೆ ಅವ್ರಿಗೆ ನಾವೇನು ಮಾಡೋಕ್ಕಾಗಲ್ಲ ಅಂಥೇಳಿ ಇದೊಂದು ತಾಲೂಕು ಪ್ಲೇಸಲ್ಲಿ ಯಾವುದೇ ಥರದ ಸ್ವಚ್ಛತೆ ಇಲ್ಲ. ಬಸ್ ಸ್ಟ್ಯಾಂಡು ಸಿಕ್ಕಾಪಟ್ಟವ ಅವ್ಯವಸ್ಥೆಯಲ್ಲಿ ಐತೆ. ಆಮೇಲೆ ಟೈಮಿಂಗ್ ಸರಿಯಾಗಿ ಬಸ್ಸುಗಳಿಲ್ಲ. ಟೈಮಿಂಗ್ ಸರಿಯಾಗಿ ಬೆಳಗ್ಗೆ 7 ಗಂಟೆ 8 ಗಂಟೆಯಲ್ಲಿ ಸ್ಕೂಲ್ ಹುಡ್ಲಿಗೆ 1 ಅಲ್ಲ 2 ಬಸ್ ಬಿಟ್ಟರು ಕೂಡ ಸಾಕಾಗಲ್ಲ. ಸ್ಕೂಲು ಮಕ್ಕಳಿಗೆ ಪೂರ್ತಿ ತೊಂದರೆ ಆಗುತ್ತೆ. ಬಸ್ಸಿನ ವ್ಯವಸ್ಥೆ ಮಾಡಬೇಕು. ಜೊತೆಗೆ ಬಸ್ ಸ್ಟ್ಯಾಂಡಲ್ಲಿ ಅವ್ಯವಸ್ಥೆ ಇರೋದ್ರಿಂದ ಅವ್ಯವಸ್ಥೆನ ಅದೆಲ್ಲನೂ ಮಾನ್ಯ DC ಸಾಹೇಬರು, KSRTC DC ಸಾಹೇಬರು ಬಂದು ಇದೆಲ್ಲನೂ ನೋಡಿ ಆ ಬಸ್ ಸ್ಟ್ಯಾಂಡನ್ನು ಯಾವ ಥರ ಇಡಬೇಕು, ಯಾವ ಥರ ಮಾಡಬೇಕು ಅಂತೇಳಿ ಇಲ್ಲಿ ಬಂದು ಅವರಿಗೆ ಈ ಬಸ್ ಸ್ಟ್ಯಾಂಡ್ ಏನು ಮಾಲೀಕರಿದ್ದಾರೆ ಅವರಿಗೆಲ್ಲ ಇದು ವಿಚಾರ ಕೊಡಬೇಕು ಅಂತ ಹೇಳಿ ನನ್ನ ಮನವಿ. ಧರ್ಮರಾಜು HB. ಸರ್, ಈಗ ಆಲೂರು ಬಸ್ ನಿಲ್ದಾಣ ನೀವು ನೋಡ್ತಾ ಇದ್ದೀರಾ. ಯಾವ ಪರಿಸ್ಥಿತಿನಲ್ಲಿ ಆಲೂರು ಬಸ್ ನಿಲ್ದಾಣ ಇದೆ? ಈ ಹಿಂದೆ ಕುರಿತಾಗೆ ಹಲವಾರು ಬಾರಿ ಸುದ್ದಿಗಳನ್ನು ನಾವು ಮಾಡಿದ್ದೀವಿ. ಆದರೂ ಕೂಡ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ ಅನ್ನೋದು ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? KSRTC ಅನ್ನೋದು ದಬ್ಬಾಳಿಕೆ ಇದಾಗಿದೆ, ಒಂದು ಸಂಸ್ಥೆ ಆಗಿದೆ. ಇವತ್ತು KSRTC ಏನಾದ್ರು ಅಭಿವೃದ್ಧಿ ಆಗಬೇಕು ಅಂದರೆ ಜನಸಾಮಾನ್ಯರಿಂದ ಎಲ್ಲೂ ಬರೆದಂಥವರು ಮೇಲ್ವರ್ಗದವರು ಬಿಟ್ಟರೆ ಇನ್ನೆಲ್ಲರೂ ಸಹ ಎಲ್ಲ ಜನಾಂಗದವರು ಸಹ ಇದೇ ಬಸ್ ಸ್ಟ್ಯಾಂಡಲ್ಲೇ ಬಸ್ಸಿಗೆ ಹೋಗಬೇಕು, ಬಸ್ಸಿಗೆ ಬರಬೇಕು. ಇಲ್ಲೇ ಅವ್ರ ಜೀವನ. ಏಕೆಂದರೆ ಇಲ್ಲಿ ಸಾವಿರಾರು ಜನ ಬರ್ತಾರೆ, ಸಾವಿರಾರು ಜನ ಬಸ್ ಹತ್ತಾರೆ. ಆರೋಗ್ಯವಂತರು ಬರ್ತಾರೆ, ಅನಾರೋಗ್ಯವಂತರು ಬರ್ತಾರೆ. ಆದರೆ ಇಲ್ಲಿ ಬಸ್ ಸ್ಟ್ಯಾಂಡಿನ ಸುತ್ತಮುತ್ತ ನೋಡಿರೋ ವಾತಾವರಣ ನೋಡಿದರೆ ಇವರು ಬರೋ ಆದಾಯವನ್ನೆಲ್ಲ ಭ್ರಷ್ಟಾಚಾರಕ್ಕೆ ಉಪಯೋಗಿಸ್ಕೊತಾ ಇದ್ದಾರೆ. ಆದರೆ ಜನರಿಂದ ಬಂದಂಥ ದುಡಿಮೆನ ಇವರು ಆ ಜನರಿಗೋಸ್ಕರನೇ ವ್ಯಯ ಮಾಡ್ತಾ ಇಲ್ಲ. ಒಂದು ಉದಾಹರಣೆ, ಇವತ್ತು 10-20 ವರ್ಷದಿಂದ KSRTC ಅವರಿಗೆ ಇಲ್ಲಿ ಸ್ಥಳವನ್ನು ಕೊಟ್ಟಂಥದ್ದು ನಮ್ಮ ಪಟ್ಟಣ ಪಂಚಾಯತಿಯಿಂದ ಇವರಿಗೆ ಫ್ರೀಯಾಗಿ ಸ್ಥಳ ಕೊಟ್ಟಿದ್ದೀವಿ. ಇವ್ರಿಗೆ ಬಸ್ ಸ್ಟ್ಯಾಂಡ್ ಮಾಡ್ಕೊಳಕ್ಕೆ. ಬಸ್ ಸ್ಟ್ಯಾಂಡ್ ಮಾಡ್ಕೊಂಡು ಆದಾಯನ ಹೆಚ್ಚಿಸ್ಕೊಂಡಿದ್ದಾರೆ ಹೊರತು ಇಲ್ಲಿ ಯಾವುದೇ ಒಂದು ಸಾರ್ವಜನಿಕರ ಹಿತ ಕಾಪಾಡುವಂಥ ವ್ಯವಸ್ಥೆನ ಇಲ್ಲಿ ಮಾಡಿಲ್ಲ. ಸ್ವಚ್ಛತೆ ಅಂತೂ ನೋಡೋಕ್ಕೆ ಅಸಾಧ್ಯವಾಗಿದೆ. ಇವತ್ತು ರೋಗ ರುಜಿನಗಳು ಬರ್ತವೆ, ಫೈನ್ ಹಾಕಬೇಕು ಅಂತಾರೆ. ಫಸ್ಟ್ ಹಾಕಬೇಕಾಗಿರೋದು ಈ KSRTC ಅವರಿಗೆ. ಇವತ್ತು ಡೆಂಗ್ಯೂ ಇಡೀ ಕರ್ನಾಟಕದಲ್ಲಿ ಡೆಂಗ್ಯೂ ಮಿತಿ ಮೀರಿದೆ. ಹಾಗೆಯೇ ಡೆಂಗ್ಯೂ ಬರುತ್ತೆ ಅಂತ ಕೇವಲ ಒಂದು ಚಿಪ್ಪಲ್ಲಿ ನೀರು ಇರಬಾರ್ದು ಅಂತವ ಸಾರ್ವಜನಿಕರಿಗೆ ಹೇಳ್ತಾರೆ. ಆದರೆ ಇಲ್ಲಿ ತುಂಬಿ ಹರಿತಾ ಐತೆ ಇಲ್ಲಿ ಶೌಚಾಲಯ ನೋಡಿದರೆ ಹೇಸಿಗೆ ಆಗುತ್ತೆ. ಸುತ್ತಮುತ್ತ ಜನ ಶೌಚಾಲಯಕ್ಕೆ ಹೋಗ್ನಾರ್ದಲ್ಲೇ ಇಲ್ಲಿ ಸುತ್ತಮುತ್ತ ಎಲ್ಲ ಇಲ್ಲೇ ಇವರು ಮಲಮೂತ್ರಗಳನ್ನು ಮಾಡಿ ಹೋಗ್ತಾ ಇದ್ದಾರೆ. ಇದನ್ನೆಲ್ಲ ಕ್ಲೀನ್ ಮಾಡಿದರೆ ಕ್ಲೀನ್ ಇದ್ದ ಕಡೆಗೆ ಜನ ಹೋಗಲ್ಲ. ಕ್ಲೀನ್ನೇ ಮಾಡ್ದೋದಾಗ ಏನು ಮಾಡ್ತಾರೆ, ಕ್ಲೀನ್ ಇಲ್ಲದ ಕಡೆ ಜನ ಈ ಥರ ಅವ್ಯವಸ್ಥೆ ಮಾಡ್ತಾರೆ. ಇವ್ರಿಗೆ KSRTC ಇದ್ರ ಬಗ್ಗೆ ಒಳ್ಳೆ ಯೋಚನೆಗಳೇ ಇಲ್ಲ.
ಈಗ ಈ ಕುರಿತಾಗಿ ನೀವೇನಾದರೂ ಅಧಿಕಾರಿಗಳ ಗಮನಕ್ಕೆ ತರೋದಕ್ಕೆ ಪ್ರಯತ್ನ ಪಟ್ಟರೆ, ಯಾಕೆಂದರೆ ನೀವೊಂದು ಒಕ್ಕೂಟದ ಜಿಲ್ಲಾಧ್ಯಕ್ಷರಾಗಿದ್ದೀರಾ, ಇಡೀ ಜಿಲ್ಲಾದ್ಯಂತ ಪ್ರವಾಸ ಮಾಡ್ತಾ ಇರ್ತೀರಾ, ಇಡೀ ಆಲೂರು ಹಾಸನ ಜಿಲ್ಲೆ ಇರುವಂಥ ಎಲ್ಲ ಬಸ್ ನಿಲ್ದಾಣಗಳನ್ನು ನೋಡಿದ್ದೀರಾ. ಇದ್ರ ಬಗ್ಗೆ ಏನಾದರೂ ನೀವು ಅಧಿಕಾರಿಗಳ ಜೊತೆ ಮಾತಾಡಿದ್ದೀರಾ, ಅವ್ರ ಗಮನಕ್ಕೆ ತರೋ ಪ್ರಯತ್ನ ಮಾಡಿದ್ದೀರಾ? ಇವತ್ತು ಇಲ್ಲಿ ಏನು KSRTC ಇಲ್ಲಿ DC ಇದ್ದಾರೆ, ಇವ್ರ ಮೂಲಕನೇ ಇವ್ರ ಅಧಿಕಾರಿಗಳಿಗೆ ನಾವಾಗ 5-6 ಸರಿ ಇವ್ರಿಗೆ ಹೇಳಿ ಅವ್ರಿಗೆ ಗಮನ ತಂದಿದ್ದೀವಿ. ಆದರೆ ಗಮನ ಹರಿಸಿಲ್ಲ, ಕ್ಲೀನ್ ಮಾಡಿಲ್ಲ, ಸ್ವಚ್ಛತೆ ಮಾಡಿಲ್ಲ, ಹಾಗೆಯೇ ಪರಿಶುದ್ಧವಾದ ಒಂದು ವಾತಾವರಣನ ಇಲ್ಲಿ ಸೃಷ್ಟಿ ಮಾಡಿಲ್ಲ ಇವರು. ಈಗ ಆಲ್ರೆಡಿ ಏನು KSRTC ಅವರು ಜನಗಳಿಂದ ಶಕ್ತಿ ಯೋಜನೆ ಅಡಿಯಲ್ಲಿ ನಮಗೆ ಲಾಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಕಳೆದ 2-3 ಸಲ ಕೂಡ ನಾವು ಸುದ್ದಿಯನ್ನು ಮಾಡಿದಾಗ ನಾವು ರೆಡಿ ಮಾಡಿಸ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದರು. ಆದರೆ ಇದು ಇವತ್ತಿನವರೆಗೂ ಕೂಡ ಅದು ಈಡೇರಿಲ್ಲ. ಎಲ್ಲೋ ಒಂದು ಕಡೆ ಜನಗಳಿಗೆ ಕಣ್ಣೋರ್ಸೋ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತಾ? ಶಕ್ತಿ ಯೋಜನೆ ಅಡಿಯಲ್ಲಿ ಇವ್ರಿಗೆ ಯಾಕೆ ಕ್ಲಾಸ್ ಆಗುತ್ತೆ? ಸರ್ಕಾರ ಕ್ಲಾಸ್ ಆಗಿರೋದು. ಸರ್ಕಾರದವರು ಇವರಿಗೆ ಆಯಾ ಹಂತವಾಗಿ ಹಣ ಕಟ್ಟಿಕೊಡ್ತಾ ಇದ್ದಾರೆ. ಇವರು ಅದನ್ನು ಬೇಕಾದಷ್ಟು ಇವತ್ತು ಇವರು ಯಾರು ಸಾರಿಗೆ ಸಚಿವರಿಗೆ ಒಳ್ಳೆ ಲಾಭ ಇದೆ. ಸಾರಿಗೆ ಸಚಿವರಿಗೆ ಇವತ್ತು ಬೇರೆ ಬೇರೆ ಬಸ್ಗಳನ್ನ ಕೊಂಡ್ಕೊಳ್ಳೋಕ್ಕೆಲ್ಲ ಎಲ್ಲಿಂದ ತರ್ತಾರೆ? ಅವ್ರ ಮನೆಯಿಂದ ತರ್ತಾರಾ? ಇದು ಶಕ್ತಿ ಯೋಜನೆಯಲ್ಲಿ ಸರ್ಕಾರ ದುಡ್ಡನ್ನು ಈ ಕಡೆ ಹಾಕ್ತಾರೆ, ಮತ್ತು ಸಾರಿಗೆ ಸಚಿವರ ಮೂಲಕ ಭ್ರಷ್ಟಾಚಾರಕ್ಕೆ ಅವಕಾಶ ಆಗ್ತಾ ಇದೆ. ಇದು ಈ ವ್ಯವಸ್ಥೆ ಕುರಿತಾಗಿ ಸಾರಿಗೆ ಸಚಿವರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಸಾರಿಗೆ ಸಚಿವರು ಪ್ರತಿಯೊಂದು ತಾಲೂಕು ಮಟ್ಟ ಮತ್ತು ಗ್ರಾಮಾಂತರ ಮಟ್ಟಗಳಲ್ಲಿ ಏನು KSRTC ಬಸ್ ಸ್ಟ್ಯಾಂಡ್ಗಳಿದೆ, ಬಸ್ ಡಿಪೋಗಳಿದೆ, ಇಲ್ಲಿ ಏನು ಸಾರ್ವಜನಿಕರು ಈ KSRTCಯನ್ನು ಬಳಸ್ಕೊಂಡು ಓಡಾಡ್ತಾ ಇದ್ದಾರೆ, ಅವ್ರಿಗೆ ಆರೋಗ್ಯ ದೃಷ್ಟಿಯಿಂದ ಅವರ ಒಳ್ಳೆಯ ನೈರ್ಮಲ್ಯವನ್ನು ಸೃಷ್ಟಿ ಮಾಡಿಕೊಡ್ಬೇಕು. ಇದ್ರ ಬಗ್ಗೆ ಅವ್ರು ಗಮನ ಹರಿಸ್ಬೇಕು. ತಕ್ಷಣವೇ ಕ್ರಮನ ಈಗಲೇ ತಗೊಬೇಕು. ಬೇಕಾದಷ್ಟು ಆದಾಯ ಅವ್ರಿಗಿದೆ.